Praise the Lord. Hallelujah. Hallelujah. Jesus. ಯೇಸುವೇ. Hallelujah. ಅಬ್ಬಾ ಬಪ್ಪಾ. ಅಬ್ಬಾ ಬಪ್ಪಾ. ಅಬ್ಬಾ ತಂದೆ. ಯೇಸುವೇ. ಸ್ತೋತ್ರ ರಾಜ. ಸ್ವಾಮಿ ಈ ದಿನಕ್ಕಾಗಿ ಸ್ತೋತ್ರ ರಾಜ. ಈ ದಿನವೆಲ್ಲ ಬೆಳಗಿನಿಂದ ಈ ಸಮಯದವರೆಗೂ ನಮ್ಮನ್ನು ಕಾದುಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜ. ಸ್ತೋತ್ರ ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಸ್ಪಿರಿಟ್. ಥ್ಯಾಂಕ್ ಯು ಮಾಸ್ಟರ್. ಹೌದು ಸ್ವಾಮಿ, ನಿಮ್ಮನ್ನು ವಂದಿಸುತ್ತೇವೆ ರಾಜ. ಸ್ವಾಮಿ ಈ ಸಮಯಕ್ಕಾಗಿ ವಂದಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ for this beautiful evening you are given to me to worship you, glory you, to adore you. Oh my Jesus, I love you. Oh my Lord, I love you. Abba, Bappa, I proclaim you. ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಈ ಸುಂದರವಾದ ಶಿಲುಬೆ ಆರಾಧನೆಗೆ ಸ್ವಾಗತಿಸುತ್ತೇನೆ. ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಆ ಪ್ರಭು ಯೇಸುವಿನ ಅನ್ಯೋನ್ಯತೆಯಲ್ಲಿ ಒಂದಾಗುತ್ತ ಪ್ರಭು ಯೇಸುವನ್ನ ನಮ್ಮ ಹೃದಯಕ್ಕೂ ನಮ್ಮ ಮನೆಗೂ ನಮ್ಮ ಜೀವನಕ್ಕೂ ಬರಮಾಡಿಕೊಳ್ಳುವಂತಹ ಸಮಯ. ಆರಾಧಿಸುವ, ಪ್ರಭುವನ್ನು ಆರಾಧಿಸುವ. ಓ ಜೀಸಸ್, ಐ ಟ್ರಸ್ಟ್ ಯು ಮೈ ಲಾರ್ಡ್. ಯೇಸುವೆ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಯೇಸುವೆ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸುವೆ. ನಾನು ನಿಮಗೆ ಸ್ತೋತ್ರ ಮಾಡುತ್ತೇನೆ ಯೇಸುವೆ. ಹೌದು ಸ್ವಾಮಿ, ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ರಾತ್ರಿ ನಿಮ್ಮ ಮುಂದೆ ಇದ್ದೇವೆ. ಈ ರಾತ್ರಿ ನಿಮ್ಮ ಮುಂದೆ ಇದ್ದೇವೆ. ನಿಮ್ಮ ಚರಣದಾಸನಾಗಿ ಚರಣದಾಸಿಯಾಗಿ ನಾವಿದ್ದೇವೆ. ಕರುಣಿಸಿರಿ ರಾಜ, ಅನುಗ್ರಹಿಸಿರಿ ರಾಜ. ಅಪ್ಪ, ನೀವೆಂಬ ಆಶ್ರಯವಾಗಿದ್ದೀರಿ ಸ್ವಾಮಿ. ಸ್ವಾಮಿ, ನನ್ನ ಉಸಿರು ನೀವೇ ಆಗಿದ್ದೀರಿ ಸ್ವಾಮಿ. ನನ್ನ ಒಡಲು ನೀವೇ ಆಗಿದ್ದೀರಿ ಸ್ವಾಮಿ. ನನ್ನ ಉಳಿವು ನೀವೇ ಆಗಿದ್ದೀರಿ ಸ್ವಾಮಿ. ನಮ್ಮ ಅಳಿವು ನೀವೇ ಆಗಿದ್ದೀರಿ ಸ್ವಾಮಿ. ನನ್ನಲ್ಲಿ ನೀವೇ ಆಗಿದ್ದೀರಿ ಸ್ವಾಮಿ. ನನ್ನೊಳಗೆ ನೀವೇ ಆಗಿದ್ದೀರಿ ಸ್ವಾಮಿ. ನನಗಾಗಿ ನೀವೇ ಆಗಿದ್ದೀರಿ ಸ್ವಾಮಿ. ನನ್ನನ್ನು ಉದ್ಧರಿಸುವವರು ನೀವೇ ಯೇಸುವೇ. ನನ್ನನ್ನು ಉದ್ಧರಿಸುವವರು ನೀವೇ. ಉದ್ಧಾರಕ ಉದ್ಧಾರಕ ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನೀನೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಹಲ್ಲೆಲೂಯಾ ಎಂದು ಹಾಡಲಿ, ಹಲ್ಲೆಲೂಯಾ ಎಂದು ಹಾಡಲಿ, ಸ್ತೋತ್ರ ಎಂದು ಹೇಳಲಿ, ಸ್ತೋತ್ರ ಎಂದು ಹೇಳಲಿ. ಹಲ್ಲೆಲೂಯಾ ಎಂದು ಹಾಡಲಿ, ಹಲ್ಲೆಲೂಯಾ ಎಂದು ಹಾಡಲಿ, ಯೇಸುವೇ ಎಂದು ಹೇಳಲಿ, ಯೇಸುವೇ ಎಂದು ಹೇಳಲಿ. ನೀನೇ ಉದ್ಧಾರಕ, ನನ್ನ
ಉದ್ಧಾರಕ 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 ನೀನೇ. ಹೊಸನ ಎಂದು ಹಾಡಲಿ, ಹೊಸನ ಎಂದು ಹಾಡಲಿ, ಮೆಸ್ಸಾಯ ಎಂದು ಹೇಳಲಿ, ಮೆಸ್ಸಾಯ ಎಂದು ಹೇಳಲಿ. ಹೊಸನ ಎಂದು ಹಾಡಲಿ, ಹೊಸನ ಎಂದು ಹಾಡಲಿ, ಮೆಸ್ಸಾಯ ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನೀನೇ. ರಕ್ಷಕ ಎಂದು ಹೇಳಲಿ, ಪಾಪ ವಿಮೋಚಕನೆಂದು ಹೇಳಲಿ, ರಕ್ಷಕನೆಂದು ಹೇಳಲಿ, ಪಾಪ ವಿಮೋಚಕನೆಂದು ಹೇಳಲಿ, ರಕ್ಷಕನೆಂದು ಹೇಳಲಿ, ಪಾಪ ವಿಮೋಚಕನೆಂದು ಹೇಳಲಿ, ರಕ್ಷಕನೆಂದು ಹೇಳಲಿ, ಪಾಪ ವಿಮೋಚಕನೆಂದು ಹೇಳಲಿ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಪ್ರೀತಿಯ ದೇವರೆಂದೇಳಲೆ, ಕ್ಷಮಿಸುವ ಕರ್ತನೆಂದೇಳಲೆ, ಪ್ರೀತಿಸು ದೇವನೆಂದೇಳಲೆ, ಕ್ಷಮಿಸುವ ದೇವನೆಂದೇಳಲೆ, ಪ್ರೀತಿಪ ದೇವನೆಂದೇಳಲೆ, ಕ್ಷಮಿಸುವ ದೇವನೆಂದೇಳಲೆ, ಪ್ರೀತಿಪ ದೇವನೆಂದೇಳಲೆ, ಕ್ಷಮಿಸುವ ದೇವನೆಂದೇಳಲೆ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. ಉದ್ಧಾರಕ 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 ನೀನೇ.
ಸೌಖ್ಯದ ದೇವನೆಂದೇಳಲಿ, ಪುನರುತ್ಥಾನ ಎಂದೇಳಲಿ. ಸೌಖ್ಯದ ದೇವರೆಂದೇಳಲಿ, ಪುನರುತ್ಥಾನರಾದರೆಂದೇಳಲಿ. ಸೌಖ್ಯದ ದೇವರೆಂದೇಳಲಿ, ಪುನರುತ್ಥಾನದರೆಂದು ಹೇಳಲಿ. ಸೌಖ್ಯದ ದೇವರೆಂದೇಳಲಿ, ಪುನರುತ್ಥಾನರಾದರೆಂದು ಹೇಳಲಿ. ಉದ್ಧಾರಕ 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 ನನ್ನ ಉದ್ಧಾರಕ ನೀನೇ. 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 ಉದ್ಧಾರಕ 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 ನನ್ನ ಉದ್ಧಾರಕ ನೀವೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀವೇ. ಉದ್ಧಾರಕ 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 ನನ್ನ ಉದ್ಧಾರಕ ನೀವೇ. ಉದ್ಧಾರಕ ನೀವೇ. ಉದ್ಧಾರಕ ನೀನೇ ನನ್ನ ಉದ್ಧಾರಕ ನೀನೇ. ಲೋಕೋದ್ಧಾರಕ ನೀನೇ. ಜೀವೋದ್ಧಾರಕ ನೀನೇ. ಉದ್ಧಾರಕ ನೀನೇ. ಲೋಕೋದ್ಧಾರಕನು ನೀನೇ. ಜೀವೋದ್ಧಾರಕನು ನೀನೇ. ಓ ಯೇಸುವೇ ಯೇಸುವೇ ನೀವೇ ಬರಬೇಕಾಗಿರುವ ಲೋಕೋದ್ಧಾರಕನು. ನೀವೇ ಬರಬೇಕಾಗಿರುವ
Hallelujah. 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 Jesus, Jesus, Jesus. Jesus, Jesus, Jesus. Jesus, Jesus, Jesus. Hallelujah. Amen. Hallelujah. Hallelujah, la sharia la mialia. Yela 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 la 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 la. Vira 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 vira. Sharudia nia nia stralia nia. Sharudia nia nia stralia nia. Hallelujah. Hallelujah, hallelujah, hallelujah. Allah Jesus, Allah Jesus, Mahima Jesus, Pranam Jesus, Pranipam Jesus, Aradhan Jesus, thank you Jesus, praise you Jesus, hallelujah, hallelujah, hallelujah. ಉದ್ಧಾರಕರು ನನಗೆ ಉದ್ಧಾರಕರು, ಉದ್ಧಾರಕರು ನನಗೆ ಉದ್ಧಾರಕರು, ನನ್ನೇಸುವೆ ನೀವೇ ನನ್ನ ಉದ್ಧಾರಕರು, ನನ್ನೇಸುವೆ ನೀವೇ ನನ್ನ ಉದ್ಧಾರಕರು, ನನ್ನೇಸುವೆ ನೀವೇ ನನ್ನ ಉದ್ಧಾರಕರು. ಸುಂದರವಾದ ಗಳಿಗೆಯಲ್ಲಿ ಲೋಕೋದ್ಧಾರಕರಾದ ಜೀವೋದ್ಧಾರಕರಾದ ನಮ್ಮೆಲ್ಲರ ಉದ್ಧಾರಕರಾದ ಪ್ರಭು ಯೇಸುವನ್ನು ಆರಾಧಿಸುತ್ತಿರುವಂತಹ ಗಳಿಗೆ ಪ್ರಿಯರೇ, ಈ ದಿನದ ಈ ಆರಾಧನೆಯನ್ನು ನ್ಯಾಯದ ನಿಮಿತ್ತವಾಗಿ ಅನ್ಯಾಯವನ್ನು ಅನುಭವಿಸುತ್ತಿರುವವರನ್ನ ಸಮರ್ಪಿಸೋಣ. ನ್ಯಾಯದ ನಿಮಿತ್ತವಾಗಿ ಗೋಳಾಡುತ್ತಾ ಅನ್ಯಾಯದ ಅನುಭವದೊಂದಿಗೆ ತತ್ತರಿಸುತ್ತಿರುವವರನ್ನ ಸಮರ್ಪಿಸಿ ಪ್ರಾರ್ಥಿಸೋಣ. ಯಾಕೆಂದರೆ ಪ್ರಭು ಯೇಸು ನಮ್ಮ ಉದ್ಧಾರಕರಾಗಿದ್ದಾರೆ. ಪ್ರಣಾಮ್ ಜೇಸು, ಆರಾಧನ್ ಜೇಸು, अर्घांतुक सुमिया जेसु, महिमांतुक सुमिया जेसु, तू उद्धार जेसु, तू उद्धार जेसु, ನೀವು ಉದ್ಧಾರಕರು ಸ್ವಾಮಿ. ನ್ಯಾಯಕ್ಕಾಗಿ ಅಲೆಯುತ್ತಿರುವಂತಹ ಮಕ್ಕಳನ್ನು ಸಮರ್ಪಿಸೋಣ. ನ್ಯಾಯದ ನಿಮಿತ್ತವಾಗಿ ಇಲ್ಲ ಸಲ್ಲದ ಅಪವಾದಗಳನ್ನ ಒತ್ತುಕೊಂಡಿರುವವರನ್ನ ಸಮರ್ಪಿಸೋಣ. ನ್ಯಾಯಾಲಯಗಳಲ್ಲಿಯೂ ನ್ಯಾಯಕ್ಕೆ ಬದಲಾಗಿ ಅನ್ಯಾಯವು ಹಣದ ನಿಮಿತ್ತವಾಗಿ ದಬ್ಬಾಳಿಕೆ ಮಾಡುತ್ತಿರುವುದನ್ನು ಸಮರ್ಪಿಸೋಣ. ಎಷ್ಟೋ ಜನರನ್ನು ನಾವು ನೋಡುತ್ತೇವೆ ಪ್ರಿಯರೇ, ನ್ಯಾಯಕ್ಕಾಗಿ ಅಲೆದು ಸೋತು
ತಮ್ಮ ಜೀವನದಲ್ಲಿರುವ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಬಿಟ್ಟಿದ್ದಾರೆ. ಯಾರೂ ಅವರನ್ನು ಉದ್ಧಾರ ಮಾಡಲಾಗುತ್ತಾ ಇಲ್ಲ. ಕೈಯಲ್ಲಿರುವ ಹಣವನ್ನೆಲ್ಲ ವ್ಯಯ ಮಾಡಿಕೊಂಡು ಇಂದು ನನಗೆ ನ್ಯಾಯ ಸಿಕ್ಕಬಹುದು, ನಾಳೆ ನನಗೆ ನ್ಯಾಯ ಸಿಕ್ಕಬಹುದು ಎಂಬುದಾಗಿ ವರ್ಷ ಗಟ್ಟಲೆಗಳು ಕಾಯುತ್ತಾ ಕುಳಿತಿದ್ದಾರೆ. ಕೂಲಿ ಮಾಡುವವರು ನ್ಯಾಯಕ್ಕಾಗಿ ನನಗೆ ಒಂದು ಸ್ವಲ್ಪ ಜಮೀನು, ನನ್ನ ಮನೆ, ನನಗಿರುವ ಒಂದು 5 ಸೆಂಟ್ಸ್ ಜಾಗ, ಅಯ್ಯೋ ಪಕ್ಕದ ಮನೆಯವರು ಆವರಿಸಿಕೊಂಡಿದ್ದಾರೆ, ಕೇಸ್ ಹಾಕಿದ್ದಾರೆ, ಅಯ್ಯೋ ಇದು ನನ್ನದು, ದೇವಾ ದೇವಾ ಎಂದು ದೇವರನ್ನು ಆಶ್ರಯಿಸಿಕೊಂಡು ಇಂದಿಗೂ ಸಹ ಕೋರ್ಟಿನಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ನಿಷ್ಠಾವಂತ ಮಕ್ಕಳು ಎಷ್ಟೋ ಜನ ಇದ್ದಾರೆ ಪ್ರಿಯರೇ. ಒಂದು ಪಕ್ಷ ಅದು ನೀವು ಸಹ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಆಗಿರಬಹುದು. ಅವರೆಲ್ಲರನ್ನ ಸಮರ್ಪಿಸಿಕೊಳ್ಳುವ ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದರೆ ನಮ್ಮನ್ನೂ ಸಹ ಸಮರ್ಪಿಸಿಕೊಳ್ಳುವ. ಆಗ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ, ನ್ಯಾಯದ ನಿಮಿತ್ತವಾಗಿ ಹೋರಾಟ, ತಪ್ಪನ್ನು ತೋರಿಸುವಾಗ ಹೋರಾಟ, ನಾಶ ಮಾಡುವುದಕ್ಕಾಗಿ ಅನ್ಯಾಯವು ತಲೆ ಎತ್ತಿ ನಿಲ್ಲುವಂತೆ ಇವತ್ತು ವ್ಯಕ್ತಿಗಳನ್ನ ನಾಶ ಮಾಡುತ್ತಾ ಇರುವಂತಹ ಕುಟುಂಬಗಳು, ರಾಜಕೀಯಗಳು, ಅಧಿಕಾರಿಗಳು ಎಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ಯಾರಿದ್ದಾರೆ ಪ್ರಾರ್ಥಿಸಲು ಪ್ರಿಯರೇ? ಇಂದು ಪುಟ್ಟ ಮಂದಿಯಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮನ್ನು ಪುಟ್ಟ ಮಂದಿಯಾಗಿ ಈ ಲೋಕದಲ್ಲಿರುವಂತಹ ಈ ಅವಸ್ಥೆಗಾಗಿ ಪ್ರಾರ್ಥಿಸಲು ದೇವರು ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಪ್ರಭು ಯೇಸುವಿನ ಈ ಪೂಜ್ಯ ಪಾಡು ಮರಣಗಳಿಗೆ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಕೋರ್ಟುಗಳಲ್ಲಿ ಎಷ್ಟೋ ಕೇಸುಗಳು ನ್ಯಾಯದ ನಿಮಿತ್ತವಾಗಿ ಅನ್ಯಾಯವು ಪ್ರಕಟವಾಗುತ್ತಾ ಇದೆ. ಕುಟುಂಬಗಳಲ್ಲಿ ನ್ಯಾಯದ ನಿಮಿತ್ತವಾಗಿ ಅನ್ಯಾಯಗಳು ಪ್ರಕಟವಾಗುತ್ತಾ ಇದೆ. ಇಲ್ಲ ಸಲ್ಲದ ಅಪದೂರುಗಳ ಪ್ರಕಟವಾಗುತ್ತಾ ಇದೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಜಗಳ, ಆಸ್ತಿಗಾಗಿ ನನಗೆ ಸೇರಬೇಕು ನಿನಗೆ ಸೇರಬೇಕು ಎಂಬುದಾಗಿ ಅನ್ಯಾಯವಾಗಿ ತಂದೆ ತಾಯಂದಿರನ್ನ ವಂಚಿಸಿ ರುಜು ಮಾಡಿಕೊಂಡಿರುವಂತಹ ಹೋರಾಟಗಳು. ಒಬ್ಬ ಸಹೋದರನಿಗೆ ಮೋಸ, ಇನ್ನೊಬ್ಬ ಸಹೋದರಿಗೆ ಮೋಸ, ಹಾಗೆಯೇ ಪತಿ ಆಸ್ತಿಯನ್ನೆಲ್ಲ ಕೊಳೆ ಹೊಡೆದಿರುವಂತಹ ಹೆಂಡತಿಯರು, ಸ್ನೇಹಿತರ ನಂಬಿಕೆಯಿಂದ ಕೊಟ್ಟಂತಹ ಆಸ್ತಿಗಳನ್ನ ಕೊಳ್ಳೆ ಹೊಡೆದಂತಹ ವ್ಯಕ್ತಿಗಳು, ಪಡೆದುಕೊಂಡಂತಹ ಸಾಲವನ್ನ ಇಲ್ಲ ಎಂದು ಹೇಳುವಂತಹ ದಪಾಳಿಕೆ ಮಾಡುತ್ತಿರುವ ಸ್ನೇಹಿತರು, ಬಂಧುಗಳು, ಮಿತ್ರರು, ಇವರಾರಿಗೂ ನ್ಯಾಯವಿಲ್ಲ. ಸಂಬಳ ಸಿಕ್ಕಲಿಲ್ಲ ಎಂಬುದಾಗಿ ಕೋರ್ಟಿನಲ್ಲಿ ಹೋರಾಟ ಮಾಡುತ್ತಿರುವಂತಹ ಎಷ್ಟೋ ಜನ ಕಾರ್ಮಿಕರು, ಪ್ರಾರ್ಥಿಸಲು ಯಾರಿದ್ದಾರೆ? ನಾವೇ. ಆ ಯೇಸುವಿನ ಸನ್ನಿಧಿಯಲ್ಲಿರುವಂತಹ ದೈವರ ಮಕ್ಕಳು ನಾವು ಮಾತ್ರವೇ ಇರುವುದು ಪ್ರಿಯರೇ, ಬೇರೆ ಯಾರು ಇಲ್ಲ. ಪ್ರಿಯರೇ, ಎಲ್ಲ ಮಕ್ಕಳ ಮೇಲೆ ದೇವರ ಕರುಣೆ ಹರಿಯುವಂತೆ ಪ್ರಾರ್ಥಿಸುವ. ಕಣ್ಣೀರಿನಿಂದ ತತ್ತರಿಸುತ್ತಿರುವಂತಹ ಒಂದೊಂದು ಕುಟುಂಬಗಳನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಕೀರ್ತನೆಗಾರ 43ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳ್ತಾನೆ, ನಿರ್ಣಯಿಸು ನನ್ನ ನ್ಯಾಯವನ್ನು ಓ ದೇವಾ, ವಾದಿಸು ಆ ಭಕ್ತಹೀನ ಜನತೆಯ ವಿರುದ್ಧ, ಬಿಡಿಸೆನ್ನನು ವಂಚಕರಿಂದ ಅಧರ್ಮಿಗಳಿಂದ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಹೌದು ಪ್ರಿಯರೇ, ಆ ದೇವರೇ ವಾದಿಸಬೇಕು ನಮ್ಮ ಪರವಾಗಿ ನ್ಯಾಯದ ನಿಮಿತ್ತವಾಗಿ. ಯಾಕೆಂದರೆ ನಾವೆಲ್ಲರೂ ದೇವರ ಮಕ್ಕಳಾಗಿ ಬಲಹೀನರಾಗಿ ಹೋಗಿದ್ದೇವೆ. ನಮ್ಮನ್ನ ಆ ವಂಚಕರಿಂದ ಅಧರ್ಮಿಗಳಿಂದ ಬಿಡಿಸಿ ನಮಗಾಗಿ ವಾದ ಮಾಡುವಂತ ನಿಜವಾದ ವಕೀಲರು, ಲಾಯರ್, ರಕ್ಷಕರಾದ ಪ್ರಭು ಯೇಸು ಆಗಿದ್ದಾರೆ. ನ್ಯಾಯವಾಗಿ ಕೊಡಬೇಕಾದಂತಹ ಕೆಲಸಕ್ಕೆ, ಓದಿದಂತಹ ವಿದ್ಯಾಭ್ಯಾಸಕ್ಕೆ ತಕ್ಕ ಕೆಲಸಕ್ಕೆ ಲಂಚವನ್ನ ಪಡೆದುಕೊಳ್ಳುತ್ತಿರುವಂತಹ ಅಧಿಕಾರ ವರ್ಗದವರು, ಡಿಸ್ಟಿಂಕ್ಷನ್ ಬಂದಂತಹ ಮಕ್ಕಳಿಗೆ ಸೀಟು ಸಿಕ್ಕದೆ
ಹಣಕ್ಕಾಗಿ ಲಂಚ ತೆಗೆದುಕೊಡುತ್ತಿರುವಂತಹ ಎಷ್ಟೋ ಸಂಸ್ಥೆಗಳು ಸಮರ್ಪಿಸುವ ಪ್ರಿಯರೇ, ವಂಚಕರಿಂದ ಪ್ರಭುವೇ ಬಿಡಿಸಿರಿ, ಅಧರ್ಮಗಳಿಂದ ಬಿಡಿಸಿರಿ ಎಂಬುದಾಗಿ ಕೀರ್ತನೆಗಾರನ ಕೂಗು ನಮ್ಮಲ್ಲಿದೆ. ಅದು ಸಹೋದರ, ಸಮರ್ಪಿಸು ನನ್ನ ಸಹೋದರ ಸಹೋದರಿ. ನಮಗೆ ಕೋಟೆ ಆ ಪ್ರಭುವೇ ಆಗಿದ್ದಾರೆ. ಅದಕ್ಕೆ ಅದೇ ಕೀರ್ತನೆಗಾರ 43ರಲ್ಲಿ 2ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನನಗೆ ಕೋಟೆ ನೀನಲ್ಲವೇ, ನನ್ನ ಕೈ ಬಿಟ್ಟಿರುವೆ ಏಕೆ, ಶತ್ರುಬಾಧೆಯಿಂದ ಬಿಕಾರಿಯಂತೆ ನಾನು ಅಲಿಯಬೇಕೇ. ಹೌದು ಪ್ರಿಯರೇ, ಎಷ್ಟೋ ಜನರನ್ನ ನೋಡ್ತೇವೆ ಬಿಕಾರಿಯಾಗಿ ಅಲಿಯುತ್ತಾ ಇದ್ದಾರೆ. ಸೇಡನ್ನು ತೀರಿಸಿಕೊಳ್ಳಲು ಸಲುವಾಗಿ, ನಾಶ ಮಾಡುವುದರ ಸಲುವಾಗಿ, ತಾನೇ ಗೆಲ್ಲಬೇಕೆಂಬ ಅಹಂಕಾರದ ನಿಮಿತ್ತವಾಗಿ, ದರ್ಪದ ನಿಮಿತ್ತವಾಗಿ ಎಷ್ಟೋ ಜನರು ಬಿಕಾರಿಗಳಾಗಿದ್ದಾರೆ. ಇರುವುದೆಲ್ಲವನ್ನ ಕಸಿದುಕೊಂಡಿದ್ದಾರೆ. ಯೇಸುವೇ ಕರುಣಿಸಿ ಸ್ವಾಮಿ, ಯೇಸುವೇ ಕರುಣಿಸಿರಿ ಸ್ವಾಮಿ, ಬಿಕಾರಿಯಂತೆ ಅಲೆಯುತ್ತಿರುವ ಮಕ್ಕಳನ್ನು ವಂಚಕರಿಂದ ಮೋಸ ಹೋದ ಮಕ್ಕಳನ್ನು ಪ್ರಿಯರೇ, ಎಷ್ಟೋ ಜನ ಎತ್ತವರನ್ನ ಬಿಕಾರಿಯಾಗೆ ಮಕ್ಕಳು ಹೊರಗೆ ಹಾಕಿದ್ದಾರೆ. ನನಗೆ ನೀನೇನು ಕೊಟ್ಟೆ, ಅವನಿಗೆ ಅಷ್ಟು ಕೊಟ್ಟೆ, ಅವಳಿಗೆ ಇಷ್ಟು ಕೊಟ್ಟೆ, ನನಗೇನು ಕೊಟ್ಟೆ, ಎತ್ತ ಜನ್ಮವನ್ನು ಕೊಟ್ಟೆ ಎಂಬಂತಹ ಪ್ರೀತಿ ಇಲ್ಲ. ನನ್ನ ತಂದೆ ನನಗೆ ಜನ್ಮವನ್ನು ಕೊಡದೆ ಹೋಗಿದ್ದರೆ ನಾನು ಇವತ್ತು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇನಾ ಎಂಬುವ ಚಿಂತೆ ಇಲ್ಲ. ನನ್ನ ತಂದೆ ನನಗೆ ವಿದ್ಯಾಭ್ಯಾಸವನ್ನು ಕೊಡದೆ ಹೋಗಿದ್ದರೆ ಇಂದು ನಾನು ಈ ಒಂದು ಕೆಲಸದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತಾ ಇತ್ತಾ ಎಂಬಂತಹ ಚಿಂತೆ ಇಲ್ಲ. ನನ್ನ ತಂದೆಯ ಚರ್ಮ ರಕ್ತ ನನ್ನಲ್ಲಿ ಹರಿಯದೆ ಹೋಗಿದ್ದರೆ ನಾನು ಈ ಲೋಕದಲ್ಲಿ ಇಂದು ಜೀವಿಸಲು ಸಾಧ್ಯವಾಗುತ್ತಾ ಇತ್ತ, ಅಥವಾ ನನ್ನ ಹೆಸರಿನ ಪಕ್ಕದಲ್ಲಿ ನನ್ನ ತಂದೆಯ ಹೆಸರನ್ನು ಹಾಕಿಕೊಳ್ಳಲು ಸಾಧ್ಯವಾಗುತ್ತಾ ಇತ್ತ ಎಂಬ ಚಿಂತೆ ಇಲ್ಲ. ಬಿಕಾರಿಯಂತೆ ತಂದೆಯನ್ನು ನೋಡುವಂತಹ ಮಕ್ಕಳು, ಬಿಕಾರಿಯಾಗಿ ತಿನ್ನಲು ಸಹ ಕೊಡದೆ ತಂದೆಯನ್ನು ತಬ್ಬಲಿ ಮಾಡಿದಂತಹ ಮಕ್ಕಳು. ಯಾರು ಕೇಳಿದರು ಇದು ಯಾರು, ಅದು ಯಾರು ಅಂತ ನನಗೆ ಗೊತ್ತಿಲ್ಲ, ಅವನು ನನ್ನ ತಂದೆಯಲ್ಲ, ತಾಯಿಯಲ್ಲ. ಕ್ರೂರವಾದ ನುಡಿಗಳಲ್ಲಿ ತನ್ನ ಎತ್ತ ತಂದೆಯನ್ನ ತಾಯಿಯನ್ನ ನಿರಾಕರಿಸುವಂತ ದುಷ್ಟ ಪೀಳಿಗೆಯ ಮಕ್ಕಳು. ಸಮರ್ಪಿಸುವ ಪ್ರಿಯರೇ, ಸಮರ್ಪಿಸುವ. ತಂದೆಯ ಆಸ್ತಿ ಮಾತ್ರ ಬೇಕು, ಹಣ ಮಾತ್ರ ಬೇಕು, ತಂದೆಯನ್ನು ಬೇಕಾಗಿಲ್ಲ. ತಂದೆಯು ತನ್ನ ಮಕ್ಕಳ ಪ್ರೀತಿಗಾಗಿ ಹಬ್ಬಲಿಸುವಾಗ ಕಾಲಿನಲ್ಲಿ ಒದ್ದು ತನ್ನ ತಂದೆಯನ್ನು ಬಿಕಾರಿ ಮಾಡುವಂತಹ ಈ ಲೋಕದ ಜನತೆಯ ಮಕ್ಕಳು.
ತಂದೆಗೆ ಮಕ್ಕಳೇ ಶತ್ರುಗಳಾಗಿ. ಹೌದು ಪ್ರಿಯರ, ಕೀರ್ತನೆಗಾರ ಹೇಳುತ್ತಾನೆ, ಕಳುಹಿಸು ನಿತ್ಯ ಜ್ಯೋತಿಯನ್ನು, ನಿನ್ನ ಸತ್ಯವನ್ನು ನಾ ನಡೆಸುವುದಕ್ಕೆ. ಒಂದು ನಿರಪರಾಧಿಯ ಪ್ರಾರ್ಥನೆ. ಹೌದು ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಕುಟುಂಬಗಳು, ಲಕ್ಷಾಂತರ ಲಕ್ಷಾಂತರ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ಹಣಕ್ಕಾಗಿ ಮಾತ್ರ ಎತ್ತವರನ್ನ ಪ್ರೀತಿಸಿ, ಆಸ್ತಿಗಾಗಿ ಮಾತ್ರ ಎತ್ತವರನ್ನ ಪ್ರೀತಿಸಿ ರಸ್ತೆಗೆ ಹಾಕುವಂತ, ತುತ್ತು ಕೊಡದಂತ ಮಕ್ಕಳು, ಒಂದು ಪುಟ್ಟ ಮನೆಗೆ, ಒಂದು ಚಿಕ್ಕ ಆಸ್ತಿಗಾಗಿ ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲರೂ ಕಚ್ಚಾಡುವಂತಹ ಜೀವನ. ಮುಪ್ಪಾದ ತಂದೆಯನ್ನು ಸನ್ಮಾನಿಸದಂತಹ ಮಕ್ಕಳು, ಕಣ್ಣು ಕಾಣದ ತಂದೆಯನ್ನು ನಿರಾಕರಿಸುವ ಮಕ್ಕಳು, ಚಿಕ್ಕ ಪ್ರಾಯದಲ್ಲಿಯೇ ಶತ್ರುತ್ವದಲ್ಲಿ ಜೀವಿಸುವಂತಹ ಮಕ್ಕಳು. ಇನ್ನು ಕೆಲವು ಕಡೆ ನಾವು ಲಕ್ಷ ಲಕ್ಷ ಕುಟುಂಬಗಳಲ್ಲಿ ನೋಡುತ್ತೇವೆ ಪ್ರಿಯರೇ, ಕೈ ಹಿಡಿದಂತಹ ಹೆಂಡತಿಯೇ ತನ್ನ ಗಂಡನನ್ನ ಹೊರದಬ್ಬಿ ಭಿಕಾರಿಯಂತಾಗಿಸಿ ತನ್ನ ಮಕ್ಕಳನ್ನೇ ಶತ್ರುವಾಗಿಸುವಂತಹ ಕ್ರೂರ ಹೆಂಡತಿಯರು. ತಿನ್ನಲು ಕೊಡದೆ, ಉಡಲು ಕೊಡದೆ, ಗೌರವಿಸದೆ, ನಿನ್ನ ಅಪ್ಪ ಅಂತವನು, ನಿನ್ನ ಅಪ್ಪ ಇಂಥವನು, ಅವನನ್ನು ಗೌರವಿಸಬೇಡ, ಅವನನ್ನು ಹಿಂಬಾಲಿಸಬೇಡ, ಅವನಿಗೆ ಕೊಡಬೇಡ, ಅವನಿಗೆ ಮಾಡಬೇಡ ಎಂದೇಳಿ ತನ್ನ ಕೈವಶ ಮಾಡುವಂತಹ ದುಷ್ಟ ಸ್ತ್ರೀಯರು ಈ ಲೋಕದಲ್ಲಿ. ಕೀರ್ತನೆಗಾರ 43ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಎನ್ನ ಮನವೇ ಚಿಂತಿಸುವೆ ಏಕೆ, ವ್ಯಥೆ ಪಡುವೆ ಏಕೆ, ದೇವನಲ್ಲಿಡು ನಂಬಿಕೆ, ಮತ್ತೆ ಸ್ತುತಿಸುವೆ ನಾನು ಆತನನ್ನು, ಮುಕ್ತಿದಾತ ಪರಮಾತ್ಮ ಆತ ನನಗೆ. ಇಂತಹ ಅವಸ್ಥೆಯಲ್ಲಿರುವ ನನ್ನ ಸಹೋದರನೇ ಸಹೋದರಿಯೇ, ನಿನ್ನ ದೇವರು ನಿನಗೆ ಸದುತ್ತರವನ್ನು ಕೊಡುವಂತಹ ದೇವರು. ಚಿಂತಿಸಬೇಡ, ವ್ಯಥೆ ಪಡಬೇಡ. ನಿನ್ನ ಯಾವುದೇ ನಿನ್ನ ಜೀವನದಲ್ಲಿ ನಿನ್ನ ಪತಿಯಿಂದ ನೀನು ನಿರಾಕರಿಸಿದರು, ನಿನ್ನ ಪತಿ ನಿನ್ನ ಆಸ್ತಿಯನ್ನ ಅಥವಾ ನಿನ್ನ ತಂದೆಯ ಮನೆಯ ಆಸ್ತಿಯನ್ನ ಕಬಳಿಸಿ ಅವನು ನಿನ್ನನ್ನು ವಂಚನೆಗೊಳಪಡಿಸುತ್ತಾ ನಿನ್ನನ್ನು ಬೀದಿಗೆ ಹಾಕುತ್ತಾ ಇರಬಹುದು ನನ್ನ ಸಹೋದರಿ. ನಿನ್ನ ಹಣವನ್ನ ಕೊಳ್ಳೆ ಹೊಡೆದಂತ ನಿನ್ನ ಪತಿ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ. ನಿನ್ನನ್ನು ಕಂಗೆಡಲು ಮಾಡಿದಂತ ನಿನ್ನ ತಂದೆಯ ಹಾಗೂ ನಿನ್ನ ಆಸ್ತಿಯನ್ನು ಕೊಳ್ಳೆ ಹೊಡೆದು ಇಂದು ನಿನ್ನನ್ನು ನಿರಾಶ್ರಿತನಾಗಿ ಮಾಡಿರುವ ನಿನ್ನ ಪತಿ ಎಂದಿಗೂ ತಲೆ ಎತ್ತುವುದಿಲ್ಲ. ಅನ್ಯಾಯವಾಗಿ ನಿನ್ನಿಂದ ಕಸಿದುಕೊಂಡಂತ ಹಣಗಳೆಲ್ಲವೂ ಮಣ್ಣಾಗಿ ಹೋಗುವುದು. ಹೌದು ಸಹೋದರ, ನಿನ್ನ ಹೆಂಡತಿ ಮಕ್ಕಳು ನಿನ್ನ ಹಣವನ್ನ ಆಸ್ತಿಯನ್ನ ಕೊಳ್ಳೆ ಹೊಡೆದು ನಿನ್ನನ್ನು ಭಿಕಾರಿ ಮಾಡಿದರೆ ಚಿಂತಿಸಬೇಡ. ಇವರ ವಾಕ್ಯ ಹೇಳುತ್ತದೆ, ಅನ್ಯಾಯವಾಗಿ ಕೂಡಿಸಿಟ್ಟುಕೊಂಡ, ಕಳ್ಳತನ ಮಾಡಿ ಕೂಡಿಸಿಟ್ಟುಕೊಂಡ, ಅಕ್ರಮ ಮಾಡಿ ನೀನು ಸೇರಿಸಿಟ್ಟುಕೊಂಡ ಎಲ್ಲವೂ ನಿನ್ನ ಬಾಯಿಗೆ ಜಲ್ಲಿಕಲ್ಲು ಎಂಬುದಾಗಿ. ಜಲ್ಲಿಕಲ್ಲನ್ನ ಕಚ್ಚಲಿಕ್ಕೆ ಆಗ್ತದ? ಆಗುವುದಿಲ್ಲ. ನನ್ನದು ನನ್ನದು ಎಂದು ಯಾರೆಲ್ಲ ಕೂಡಿಟ್ಟುಕೊಳ್ಳುತ್ತಾರೋ ಅವನು ಈ ರಾತ್ರಿ ಸತ್ತು ಹೋದರೆ, ಓ ನನ್ನ ಸಹೋದರಿ ಸಹೋದರ, ಒಂದು ಪಕ್ಷ ನಾನು ನೀನಾಗಿ ನನ್ನದು ನನಗೆ, ನನ್ನ ಗಂಡನದು, ನನ್ನ ಹೆಂಡತಿದು ನನಗೆ ನನಗೆ ಎಂದು ಕೊಳ್ಳೆ ಹೊಡೆದಿಟ್ಟುಕೊಂಡು ನಿನ್ನ ಗಂಡನನ್ನು ಭಿಕಾರಿಯಾಗಿ, ನಿನ್ನ ಹೆಂಡತಿನ ಭಿಕಾರಿಯಾಗಿ, ನೀನು ಸಾಲ ಪಡೆದುಕೊಂಡವರನ್ನು ಭಿಕಾರಿಯಾಗಿ, ನಿನ್ನ ಆಸ್ತಿಯನ್ನು ಪಡೆದುಕೊಂಡವರನ್ನು ಭಿಕಾರಿಯನ್ನಾಗಿ ಮಾಡುವಾಗ ಒಂದು ಪಕ್ಷ
ನಾಳೆ ರಾತ್ರಿ ನೀನು ಸತ್ತು ಹೋದರೆ, ಇವತ್ತು ರಾತ್ರಿ ಸತ್ತು ಹೋದರೆ ನೀನೇನು ಮಾಡುವೆ? ಓ ಪ್ರಭು ಯೇಸುವೇ, ತತ್ತರಿಸಿರುವ ಮಕ್ಕಳ ಮೇಲೆ ಕರುಣೆಯ ತೋರಿರಿ. ಆಸ್ತಿಯನ್ನು ಕೊಳ್ಳೆ ಹೊಡೆದು ಸಾಲವನ್ನು ಪಡೆದು ವಂಚಿಸಿ ಜಮೀನುಗಳನ್ನು ಕೊಳ್ಳೆ ಹೊಡೆದು ಪರರ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ಮೋಸ ಮಾಡುವ ಮಕ್ಕಳ ಮೇಲೆ ಕರುಣೆಯ ತೋರಿರಿ ಗುರುದೇವಾ. ಕರುಣೆಯ ತೋರಿ ಗುರುದೇವಾ, ಕರುಣೆಯ ತೋರಿ ಗುರುದೇವಾ, ಕರುಣೆಯ ತೋರಿ ಗುರುದೇವಾ. ಈ ಶಿಲುಬೆಯ ಆರಾಧನೆಯಲ್ಲಿ ನಾವೆಲ್ಲರೂ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಖಂಡಿತವಾಗಿಯೂ ದೇವರು ನಮಗೆ ಪ್ರತ್ಯುತ್ತರವನ್ನು ಕೊಡುವರು. ಯೇಸುವೇ, ಕರುಣಿಸಿರಿ ರಾಜ. ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಯಾವುದಕ್ಕಾಗಿ ಇವರು ಪ್ರಾರ್ಥಿಸುತ್ತಾ ಇದ್ದಾರೆ, ಯಾವ ಯಾವ ಕಾರ್ಯಕ್ಕಾಗಿ ಭಿನ್ನಯಿಸುತ್ತಾ ಇದ್ದಾರೋ ಆ ಕಾರ್ಯಗಳೆಲ್ಲವನ್ನು ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿ ಪ್ರಾರ್ಥಿಸುವ ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮ ಸನ್ನಿಧಿಯಲ್ಲಿದೆ ಸ್ವಾಮಿ ದೇವ. ಕೀರ್ತನೆಗಾರ 43:4 ಸ್ವಾಮಿ, ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ, ನನ್ನ ಆನಂದ ನಿಧಿಯಾದ ನಿನ್ನ ಸನ್ನಿಧಿಗೆ ವೀಣೆ ನುಡಿಸಿ ದೇವಾ ನಿನ್ನ ಸ್ತುತಿಸಲಿಕ್ಕೆ ಎಂಬುದಾಗಿ. ಹೌದು ಪ್ರಿಯರೇ, ನ್ಯಾಯದ ನಿಮಿತ್ತವಾಗಿ ಅನ್ಯಾಯವನ್ನು ಅನುಭವಿಸಿರುವ ಪ್ರತಿಯೊಬ್ಬರು ಈ ಕೀರ್ತನೆಗಾರನ ನುಡಿಯಂತೆ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಲು ಪ್ರಾರ್ಥಿಸೋಣ. ಪ್ರಿಯರೇ, ಈ ದಿನದಲ್ಲಿ ನಮ್ಮದು ಎಷ್ಟೋ ಜನ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಎಲ್ಲ ಮಕ್ಕಳನ್ನು ನಾವು ಸಮರ್ಪಿಸೋಣ. ಎಲ್ಲ ಮಕ್ಕಳ ಭಾರಗಳನ್ನ, ಚಿಂತನೆಗಳನ್ನ, ರೋಗಗಳನ್ನ, ಸಮಸ್ಯೆಗಳನ್ನ ಸಮರ್ಪಿಸೋಣ. ಎಷ್ಟೋ ಜನ ತನ್ನ ಗಂಡನ ಪರಿವರ್ತನೆಗಾಗಿ, ತನ್ನ ಹೆಂಡತಿಯ ಪರಿವರ್ತನೆಗಾಗಿ, ಮಕ್ಕಳ ಪರಿವರ್ತನೆಗಾಗಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ರೋಗಾವಸ್ಥೆಯಲ್ಲಿ, ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಲ್ಲಿರೋರಿಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಮಕ್ಕಳಿಗಾಗಿ ಎಷ್ಟೋ ಜನ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಅವರೆಲ್ಲರನ್ನು ಸಮರ್ಪಿಸೋಣ. ಒಡ ಹುಟ್ಟಿದವರಿಗಾಗಿ ಎಷ್ಟೋ ಜನ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಅವರೆಲ್ಲರನ್ನು ಸಮರ್ಪಿಸೋಣ. ಮರಣಾವಸ್ಥೆಯಲ್ಲಿರುವವರಿಗಾಗಿ, ಹೌದು ಪ್ರಿಯರೇ, ಕೆಲಸವಿಲ್ಲ, ನಮಗೆ ಕೆಲಸ ಬೇಕು ಎಂಬುದಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಕಾಲುಗಳ ನೋವಿನಿಂದ, ಎತ್ತವರ ನೋವಿನಿಂದ, ರೋಗಕ್ಕಾಗಿ, ಸಮಸ್ಯೆಗಳಿಗಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ.
ತನ್ನ ಗಂಡಂದಿರಿಗಾಗಿ ಪ್ರಾರ್ಥನಾ ಸಹಾಯ ಕೇಳುತ್ತಿರುವಂತಹ ಮಕ್ಕಳನ್ನ ಸಮರ್ಪಿಸುವ. ಈಗೆಲ್ಲಗಾಗಿ ಪ್ರಾರ್ಥನಾ ಸಹಾಯ ಕೇಳಿದಂತ ಎಲ್ಲ ಮಕ್ಕಳನ್ನ ಒಂದು ಕ್ಷಣ ನಾವು ಮೌನವಾಗಿ ಸಮರ್ಪಿಸೋಣ ಪ್ರಿಯರೇ. ದಯವಿಟ್ಟು ಎಲ್ಲರೂ ಪ್ರಾರ್ಥಿಸಿ. ಒಂದು ಪಕ್ಷ ನಿಮಗೆ ಯಾವ ಸಮಸ್ಯೆ ಇಲ್ಲದಿದ್ದರೆ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಅದೇ ನಿಜವಾದ ಮಧ್ಯಸ್ಥ ಪ್ರಾರ್ಥನೆ. ನಾವು ಮಾಡುತ್ತಾ ಇರೋದೊಂದು ಮಧ್ಯಸ್ಥ ಪ್ರಾರ್ಥನೆ ಪ್ರಿಯರೇ. ದಿಸ್ ಇಸ್ ಎ ಇಂಟರ್ಸೆಸರಿ ಪ್ರೇಯರ್ ಟೀಮ್. ಈ ಆರಾಧನೆ ಮಧ್ಯಸ್ಥೆಯ ಆರಾಧನೆಯಾಗಿದೆ, ಮಧ್ಯಸ್ಥ ಪ್ರಾರ್ಥನೆಯ ಆರಾಧನೆಯಾಗಿದೆ. ಪ್ರಾರ್ಥಿಸುವ. ಈ ಲೋಕಕ್ಕಾಗಿ ಪ್ರಾರ್ಥಿಸಲು ನಾವು ಕರೆ ಹೊಂದಿದ್ದೇವೆ. ಪ್ರಾರ್ಥಿಸುವ. ಪ್ರಭುವೇ ನಾ ಮಾಡುವ ಪ್ರಾರ್ಥನೆ ಆಲಿಸಿರಿ. ಗುರುವೇ ನಾ ಮಾಡುವ ಪ್ರಾರ್ಥನೆ ಆಲಿಸಿರಿ. ನನಗಾಗಿ ಪ್ರಾರ್ಥಿಸಿ ಎಂದೇಳಿಯ ಮಕ್ಕಳ ನಾನರ್ಪಿಸಿರುವೆ. ನನಗಾಗಿ ಪ್ರಾರ್ಥಿಸಿ ಎಂದೇಳಿರುವ ಮಕ್ಕಳ ನಾನರ್ಪಿಸುವೆ. ಕಣ್ಣೀರಿಂದ ಕುಳಿತು ಯೇಸುವೆ 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 ಎಂದು ಕೂಗುತ್ತಿರುವ ಈ ಲೋಕದ ಮಕ್ಕಳ ಪ್ರಾರ್ಥನೆ ಆಲಿಸಯ್ಯ. ಈ ಲೋಕದ ಮಕ್ಕಳ ಪ್ರಾರ್ಥನೆ ಆಲಿಸಯ್ಯ. ಈ ಶಿಲುಬೆ ಆರಾಧನೆಯಲ್ಲಿ ಒಂದಾಗಿರುವ ಮಕ್ಕಳನ್ನು ಭಾರದಿಂದ ಪ್ರಾರ್ಥಿಸುತ್ತಿರುವ ಈ ಆರಾಧನೆಯಲ್ಲಿರುವ ಮಕ್ಕಳ ಮನಸ್ಸನ್ನು ನೀ ಅರಿತಿರುವೆಯಲ್ಲ. ಕರುಣಿಸು ಗುರುವೇ, ಕರುಣಿಸು ಪ್ರಭುವೇ. ಎಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆಯನ್ನು ನಾವು ಹೇಳೋಣ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವಂತೆ
ಪ್ರತಿಯೊಬ್ಬರು ಒಬ್ಬೊಬ್ಬರನ್ನ ಗೌರವಿಸುವಂತೆ, ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳುವಂತೆ ಪ್ರಾರ್ಥಿಸುವ. ಹೌದು ಪ್ರಿಯರೇ, ನಮ್ಮ ಕಣ್ಣೀರು ಪ್ರಭುವಿನ ಸನ್ನಿಧಿಯಲ್ಲಿದೆ. ಖಂಡಿತವಾಗಿಯೂ ಈ ಶಿಲುಬೆಯ ಮುಂದೆ ನೀವಿದ್ದು ಪ್ರಭು ಯೇಸುವನ್ನು ಸ್ಮರಿಸಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವುದಾದರೆ ಖಂಡಿತವಾಗಿಯೂ ದೇವರು ನಿನಗೆ ಉತ್ತರವನ್ನು ಕೊಡುತ್ತಾರೆ. ನನ್ನ ಸಹೋದರಿ, ನನ್ನ ಸಹೋದರ, ಪ್ರಭುವಿಗೆ ನಿನ್ನ ಮೇಲೆ ಲಕ್ಷ್ಯವಿದೆ. ಪ್ರಭುವು ನಿನ್ನೊಡನೆ ಇದ್ದಾರೆ, ಏಕೆಂದರೆ ಅವರು ಉದ್ಧಾರಕರು. ಸ್ವಾಮಿ ಕರುಣಿಸಲಿ ಸ್ವಾಮಿ. ಅಂದೇ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತಾನೆ ರಾಜ. ಎಲ್ಲ ಶುಶ್ರೂಷೆಗಳ ಮೇಘಲೆಗಳನ್ನ, ಈ ಸ್ವರ್ಗೀಯ ಯಾತ್ರೆಯನ್ನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ನನಗಾಗಿಯೂ ಈ ಶುಶ್ರೂಷೆಗಾಗಿ ಪ್ರಾರ್ಥಿಸುತ್ತಿರುವವರನ್ನ, ಪ್ರೋತ್ಸಾಹಿಸುತ್ತಿರುವವರನ್ನ, ಸೇವೆ ಮಾಡುತ್ತಾ ಇರುವವರನ್ನ, ಸಹಾಯ ಮಾಡುವ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಈ ದಿನಗಳಲ್ಲಿ ಪ್ರಾರಂಭಿಸುವಂತಹ ವೆಬ್ ಚಾನಲ್ ಅನ್ನ, 24 hours ಚಾನಲ್ ಅನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ದೊಡ್ಡ ಒಂದು ಶ್ರೇಯಸ್ಸಿನ ಕಾರ್ಯವನ್ನು ಮಾಡಲು ನಿಮ್ಮ ಕೃಪೆ ನಮಗೆ ಬೇಕು ರಾಜ. ಇದಕ್ಕಾಗಿ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಸಾವಿರಾರು ಲಕ್ಷಾಂತರ ಜನ ಸ್ವಾಮಿ ಈ ಶುಶ್ರೂಷೆಯಲ್ಲಿ ಒಂದಾಗುವಂತೆ ನಿಮ್ಮ ಪವಿತ್ರಾತ್ಮ ಪ್ರೇರಣೆಯನ್ನು ಕೊಡಿರಿ ರಾಜ. ಮತ್ತೊಂದಾವರ್ತಿ ಈ ಆರಾಧನೆಯಲ್ಲಿರುವಂತಹ ಎಲ್ಲ ಮಕ್ಕಳ ಜೀವನದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು, ಸೌಖ್ಯವನ್ನ, ಪ್ರೀತಿಯನ್ನ, ನ್ಯಾಯವನ್ನ ಕಲ್ಪಿಸಿಕೊಡಿರಿ ಎಂದು ಪಿತಾ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆ ಹೇಳೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ, ಆರಾಧಿಸಿ, ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು, ಆಳುವವರನ್ನ, ಅಧಿಕಾರಿಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಆಮೆನ್. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮೋ ಮರಿಯರ ಪ್ರಸಾದ ಪೂರ್ಣಿ,
ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಸ್ವಾಮಿ ದೇವ, ಈ ರಾತ್ರಿ ಇಹಲೋಕದ ಪಯಣವು ಕೊನೆಯ ದಿನವಾದರೆ, ನಮ್ಮ ಮರಣದ ದಿನವಾದರೆ ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರಿರಿ ರಾಜ. ಇಂದು ಈ ಲೋಕದಲ್ಲಿ ನಾವು ಅರಿತು ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಅಥವಾ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ವಿಶ್ವಾಸಿಗಳಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಸ್ವಾಮಿ, ಈ ದಿನದಲ್ಲಿ ಮರಣ ಹೊಂದಿದಂತಹ ಎಲ್ಲ ಮಕ್ಕಳನ್ನ ಅಪಘಾತಗಳಲ್ಲಿ, ಪ್ರಕೃತಿ ವಿಕೋಪಗಳಲ್ಲಿ, ಆತ್ಮಹತ್ಯೆ ಮಾಡಿ ಹಲವಾರು ರೋಗ ಪೀಡಿತರಾಗಿ ಮರಣ ಹೊಂದಿದಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಯಾರೂ ನೆನೆಯದೇ ಇರುವಂತಹ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕೊಲೆಗೈಯಲ್ಪಟ್ಟಂತಹ ಆತ್ಮಗಳನ್ನು, ಯುದ್ಧದಲ್ಲಿ ಮಾಡಿದಂತಹ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಇವರೆಲ್ಲರೂ ಈ ಲೋಕದಲ್ಲಿ ಅರಿತು ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಇವರೆಲ್ಲರಿಗೆ ಮೋಕ್ಷಾನಂದ ಭಾಗ್ಯವನ್ನ ಕರುಣಿಸಿರಿ ರಾಜ. ಅಂತೆಯೇ ನಮ್ಮ ಕುಟುಂಬಗಳಲ್ಲಿ ಮೃತ ಹೊಂದಿರುವಂತಹ ಎಲ್ಲರನ್ನ, ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನ ಸ್ವಾಮಿ ಕರುಣಿಸಿ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತೇವೆ ರಾಜ. ಮತ್ತು ದಾವತಿ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲರೂ ನಿಮ್ಮ ಪವಿತ್ರಾತ್ಮದಿಂದ ತುಂಬಿಕೊಳ್ಳುವಂತೆ ಕರುಣಿಸಿರಿ ಎಂದು ಪಿತ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರಿಯರೇ, ಪ್ರಾರ್ಥಿಸಿ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಹಾಗೂ ನನಗಾಗಿ ಪ್ರಾರ್ಥಿಸಿ. ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಳಿಂದ ನಮ್ಮನ್ನು ರಕ್ಷಿಸಲು ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಗಾಡ್ ಬ್ಲೆಸ್ ಯು. ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 0992423181. ಗಾಡ್ ಬ್ಲೆಸ್ ಯು. ದಯಾಮಯ ದೇವರ ಅನಂತ ಕೃಪೆ ನಿಮ್ಮಲ್ಲಿರಲಿ. ಪ್ರಿಯರೇ, ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ. ಈ 9 ಗಂಟೆ ಆರಾಧನೆಗೆ ಪ್ರತಿಯೊಬ್ಬರನ್ನ ಸ್ವಾಗತಿಸಿ ಪ್ರಿಯರೇ. ಬನ್ನಿ, ನಾವೆಲ್ಲರೂ ಈ ಒಂದು 50 ನಿಮಿಷಗಳ ಕಾಲ ಸ್ವರ್ಗೀಯ ಯಾತ್ರೆಯ ಮುಖಾಂತರವಾಗಿ ಇಡೀ ವಿಶ್ವದ ಜನತೆಗೆ ನಾವೆಲ್ಲರೂ ಪ್ರಾರ್ಥಿಸೋಣ. ಒಂದು ಮಧ್ಯಸ್ಥ ಪ್ರಾರ್ಥನೆಯಾಗಿ ನಾವು ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸುವರು. ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಪ್ರಿಯರೇ.